ಜಮ್ಮು ಕಾಶ್ಮೀರದಲ್ಲಿ ಡ್ರೈ ಫ್ರೂಟ್ಸ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಫೇಮಸ್. ಅದರಲ್ಲೂ ಸ್ಪೆಷಲಿ ಕೇಸರಿ ಅಂದ ತಕ್ಷಣವೇ ನೆನಪಾಗುವಂತದ್ದು ಪಾಂಪುರ ಅನ್ನುವಂತಹ ಗ್ರಾಮ. ಈ ಪಾಂಪುರದಲ್ಲೇ ಕೇಸರಿ ಬೆಳೆಯುವಂತದ್ದು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಕೇಸರಿ ಮತ್ತೆ ಅತಿ ಏನಂದ್ರೆ ಕ್ವಾಲಿಟಿ ಆ ಒಂದು ಕೇಸರಿ ಬೆಳೆಯುವಂತದ್ದು ಇದೇ ಸ್ಥಳ, ನಾನು ನಿಂತಿರುವಂತಹ ಸ್ಥಳ. ಈ ಸ್ಥಳಕ್ಕೆ ಏನು ಜಮ್ಮು ಕಾಶ್ಮೀರಕ್ಕೆ ಜನ ಟೂರ್ಗಂತ ಬರ್ತಾರಲ್ಲ, ಪ್ರವಾಸಕ್ಕಂತ ಬರ್ತಾರಲ್ಲ, ಅವರು ಭೇಟಿ ಕೊಡುವಂತಹ ಈ ಒಂದು ಸ್ಥಳ ಇದು ಶ್ರೀನಗರದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ನಿಮಗೆ ಅಂಗಡಿಯಲ್ಲಿ ವಿಜುವಲ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿಯಾಗಿ ಇಲ್ಲಿರುವಂತಹ ಅಂಗಡಿಗಳು ಏನಂದ್ರೆ ಈ ಒಂದು ರೋಡಲ್ಲಿ ಬಂದ್ರೆ ಸಾಕು ನೀವು ಈ ಪಾಂಪುರ್ ಅನ್ನುವಂತಹ ಮೇನ್ ಹೈವೇ ಏನಿದೆ ಇದು ಜಮ್ಮುವಿಂದ ಶ್ರೀನಗರ ಕನೆಕ್ಟ್ ಆಗುವಂತಹ ಮೇನ್ NH44 ಹೈವೇ. ಈ ಹೈವೇಲಿ ಬಂದಂತಹ ಸಂದರ್ಭದಲ್ಲಿ ಏನಂದ್ರೆ ನಿಮಗೆ ಪಾಂಪುರ್ ಅನ್ನುವಂತಹ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಕೇಸರಿಯನ್ನ ಬೆಳೀತಾರೆ. ಅದು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಕೇಸರಿ ಇರುತ್ತೆ. ಪ್ಯೂರ್ ಕೇಸರಿ ಸಿಗುವಂತಹ ಸ್ಥಳ ಇದು. ಈ ಒಂದು ಸ್ಥಳಕ್ಕೆ ಬಂದು ಬಹಳಷ್ಟು ಜನ ಪ್ರವಾಸಿಗರು ಕೇಸರಿಯನ್ನ ಖರೀದಿ ಮಾಡ್ತಾರೆ, ಬಾದಾಮಿಯನ್ನ ಖರೀದಿ ಮಾಡ್ತಾರೆ. ಅದರ ಜೊತೆಗೆ ಅಕ್ರೋಟ್, ನಿಮ್ಗೆ ನೋಡಿ ಅಕ್ರೋಟ್ ಸಹಿತ ಇಲ್ಲೇ ಬೆಳೆಯುವಂತದ್ದು. ಹಾಗಾಗಿ ಏನಂದ್ರೆ ಅಕ್ರೋಟ್ ಮರಗಳು ಸಹಿತ ನಿಮ್ಗೆ ಇಲ್ಲೇ ಸಿಗ್ತವೆ. ಇಂತಹ ಮರಗಳಲ್ಲೇ ಅಕ್ರೋಟ್ ಬೆಳೆಯುತ್ತೆ. ಇವೆಲ್ಲದಕ್ಕೂ ಸಹಿತ ಸೀಸನ್ ಇರುತ್ತೆ. ಆದ್ರೆ ಈ ಒಂದು ಸ್ಥಳದ ಈಗ ಯಾಕೆ ಸ್ಟೋರಿ ಮಾಡ್ತಾ ಇದೀವಿ ಅಂದ್ರೆ ಪೂರ್ತಿಯಾಗಿ ಮಾರುಕಟ್ಟೆ ಬಿದ್ದು ಹೋಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಸಹಿತ ಮಾರುಕಟ್ಟೆ ಇಲ್ವೇ ಇಲ್ಲ, ಜನರು ಬರ್ತಾನೆ ಇಲ್ಲ. ನಾನು ಇಲ್ಲಿ ಅಂಗಡಿಯವರ ಹತ್ರ ಮಾತನಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಸರ್ जी आपका नाम क्या है? जीशान। ओके, यहाँ का स्पेशल क्या है? क्या केसर और क्या क्या मिलता है यहाँ का? मतलब यहाँ का मिलता तो सारा चीज है। ये जगह है ये केसर के लिए फेमस है, ठीक है ना। ये इस जगह को जो है कहते हैं केसर वैली कहते हैं। पूरे कश्मीर में जो है खाली केसर इधर निकलता है, इस जगह पे निकलता है। इसको बोलते हैं लखपुरा पांपोर, ठीक है ना। और पूरे कश्मीर में केसर किसी जगह नहीं निकलता है, खाली इधर और इस जगह पे निकलता है जी। हाँ, और यहाँ पे जो मिलता है शिलाजित भी मिलता है यहाँ पे, बादाम केसर यहाँ की लोकल मेन चीज है। यहाँ पे शहद मिलता है जी। हाँ ओके, अब पहले कैसा लोग आते थे, मतलब ग्राहक कैसे होते थे, अब कैसे ग्राहक हो रहे? अभी बहुत कम फ्लो है, इससे पहले बहुत फ्लो होता था। इस सीजन यही तो सीजन ही होता है, ये जो मई जून जुलाई इसमें ज्यादा आते तो तकरीबन जो है पूरे साल आते थे, लेकिन इस सीजन में जो ज्यादा आते थे जी। हाँ, लेकिन अभी जो ये हो गया तो इसकी वजह से थोड़ा बहुत कम हो गया। बहुत कम मतलब बहुत कम, 98% कम हो गया। हाँ बिल्कुल जी। ओके, यहाँ का थोड़ा एक्सप्लेन कर सकते हैं क्या क्या स्पेशल है यहाँ का, बोल गए? यहाँ का तो जो पहले जो केसर है, ओके, यहाँ का फेमस है। ओके, यही केसर। ओके, एक ग्राम को कितना है यहाँ का? ये पर ग्राम जो है 300 रुपए करके है। ओके, 1 ग्राम 300 रुपए का। हाँ, और क्या स्पेशल है थोड़ा दिखा सकते हो सही? और ये यहाँ का दूसरा जो स्पेशल आता है, ये दूसरा रहता है शिलाजीत। कश्मीर के 2 गोल्ड माने जाते हैं, एक तो केसर इसको कहते हैं रेड गोल्ड, दूसरा रहता है शिलाजीत। ओके, ಅಂದ್ರೆ ಬ್ಲಾಕ್ ಗೋಲ್ಡ್ ಅಂಡ್ ರೆಡ್ ಗೋಲ್ಡ್. ಬ್ಲಾಕ್ ಗೋಲ್ಡ್ ಅಂಡ್ ರೆಡ್ ಗೋಲ್ಡ್ कश्मीर के 2 चीजें फेमस है ये। ಓಕೆ 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 ಓಕೆ, ಮತ್ತೆ ಇಲ್ಲಿ ನೋಡಿ ಕಾಶ್ಮೀರದ ಏನಂದ್ರೆ ರೆಡ್ ಗೋಲ್ಡ್ ಅಂದ್ರೆ ಕೇಸರಿ ಅಂತೆ, ಬ್ಲಾಕ್ ಗೋಲ್ಡ್ ಅಂದ್ರೆ ಶಿಲಾಜಿತ್. ಈ ಶಿಲಾಜಿತ್ ಸಹಿತ ಇಲ್ಲಿರುವಂತಹ ಗುಡ್ಡಗಾಡಿನ ಪ್ರದೇಶದಲ್ಲಿ ಸಿಗುವಂತದ್ದು ಬಹಳಷ್ಟು ಫೇಮಸ್. ಹಾಗಾಗಿ ಈ ಎರಡು ತೆಗೆದುಕೊಳ್ಳೋದಕ್ಕೆ ಮತ್ತೆ ಇಡೀ ಜಮ್ಮು ಕಾಶ್ಮೀರದಲ್ಲೇ ಈ ಒಂದು ಕೇಸರಿನ ಬೆಳೆಯುವಂತಹ ಗ್ರಾಮ ಅಂದ್ರೆ ಇದೆ. ಈ ಗ್ರಾಮದಲ್ಲೇ ನೀವು ಈ ರಸ್ತೆಯಲ್ಲಿ ಹೋದ್ರೆ ಸುಮಾರು ಒಂದು 100-150 ಅಂಗಡಿ ಸಿಗ್ತಾವೆ ನಿಮಗೆ, ಅಷ್ಟರ ಮಟ್ಟಿಗೆ ಫೇಮಸ್ ಇರುವಂತಹ ಜಾಗ. ಮತ್ತೆ ಇಲ್ಲಿ ವಿಜುವಲ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಲ್ಲಿ ಬಾದಾಮಿ ಸಹಿತ ಇದಾವೆ, ಬಾದಾಮಿಯು ಸಹಿತ ಇಲ್ಲಿನ ಫೇಮಸ್. ಇಲ್ಲಿರುವಂತಹ ರೈತರು ನಾವ್ ಹೇಗೆ ಏನಂದ್ರೆ ಮಾವು ಮತ್ತೆ ಏನಂದ್ರೆ ಅಲ್ಲಿರುವಂತಹ ಬೇರೆ ಬೇರೆ ಹಣ್ಣುಗಳನ್ನ ಬೆಳಿತೀವಲ್ಲ, ಆ ರೀತಿಯಾಗಿ ಇವರಿಗೆ ಕಾಮನ್ ಆಗಿ ಸಿಗುವಂತಹ ಏನಂದ್ರೆ ಡ್ರೈ ಫ್ರೂಟ್ಸ್ ಗಳಲ್ಲಿ ಈ ಬಾದಾಮಿಯು ಸಹಿತ ಒಂದು. ಹಾಗಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಜನರು ಒರಿಜಿನಲ್ ಆಗಿ ಸಿಗುತ್ತೆ ಮತ್ತೆ ಕ್ವಾಲಿಟಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿ ಯಾರೆಲ್ಲ ಟೂರ್ಗೆ ಬರ್ತಿದ್ರು, ಯಾರೆಲ್ಲ ಪ್ರವಾಸಕ್ಕೆ ಬರ್ತಿದ್ರು ಆ ಎಲ್ಲರೂ ಸಹಿತ ಖರೀದಿ ಮಾಡುವಂತಹ ಐಟಮ್ಸ್ ಗಳಲ್ಲಿ ಇದು ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಮತ್ತೆ ಬೇರೆ ಬೇರೆ ಐಟಮ್ಸ್ ಗಳಿದಾವೆ, ಬ್ಲೂಬೆರಿ ಆಗಿರ್ಬೋದು, ಬ್ಲಾಕ್ ಬೆರಿ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಗಳು ಸಹಿತ ಸಿಗ್ತವೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಾರ್ಕೆಟ್ ಇಲ್ಲಿತ್ತು. ಇದರಿಂದ ಏನಂದ್ರೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇತ್ತು, ಕೋಟಿಗಳ ಗಟ್ಟಲೆ ವ್ಯವಹಾರ ನಡೀತಾ ಇತ್ತು. ಯಾಕಂದ್ರೆ ದೇಶದ ನಾನಾ ಮೂಲೆಗಳಿಗೆ ಇಲ್ಲಿಂದನೇ ಡ್ರೈ ಫ್ರೂಟ್ಸ್ ಗಳು ಸಪ್ಲೈ ಆಗ್ತಾ ಇದ್ವು. ಆದ್ರೆ ಇಲ್ಲಿ ಬಂದಂತಹ ಪ್ರವಾಸಿಗರಿಗೂ ಸಹಿತ ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು ಅಂತಂದ ತಕ್ಷಣವೇ ಮೊದಲು ನೆನಪಾಗುವಂತದ್ದೇ 3 ಐಟಮ್ ಇಲ್ಲಿ. ಒಂದು ಕಾರ್ಪೆಟು, ಶಾಲು, ಅದಾದ ಮೇಲೆ ಇಲ್ಲಿರುವಂತಹ ಡ್ರೈ ಫ್ರೂಟ್ಸ್. ಹಾಗಾಗಿ ಈಗ ಈ 3 ಮಾರ್ಕೆಟ್ ಬಿದ್ದಿರುವಂತಹ ಕಾರಣಕ್ಕಾಗಿ ವ್ಯಾಪಾರ ವಹಿವಾಟದ ಮೇಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿದ್ದಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.